ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ಬ್ಲಾಗ್. ನಾನು ಮಂಜುಳಾ ಮುರಳಿ ಮೋಹನ್. ಏನಪ್ಪ ಇಷ್ಟೊಂದು ಪಾತ್ರೆಗಳ ರಾಶಿ ಮಧ್ಯೆ ಕೂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇದಿಷ್ಟು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಇಂಡಸ್ ವ್ಯಾಲಿಯಿಂದ ತರಿಸ್ಕೊಂಡಿರುವಂಥ ಟ್ರೈಪ್ಲೇ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು. ನಿಮ್ಮಲ್ಲಿ ಕೆಲವರು ನನ್ನ ಹತ್ರ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದ್ರಿ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಈಗ ಬನ್ನಿ ನನ್ನ ಹತ್ರ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳ ಕಲೆಕ್ಷನ್ಸ್ನ ಒಂದೊಂದಾಗೆ ನೋಡ್ಕೊಂಡು ಬರೋಣ. ಈಗ ನೀವು ನೋಡ್ತಾ ಇರೋವಂಥದ್ದು 1.4 ಲೀಟರ್ ಕೆಪಾಸಿಟಿ ಇರುವಂಥ ಸಾಸ್ ಪ್ಯಾನು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಕ್ಯಾಪ್ ನೋಡಿ ಈ ಥರ ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲು ಪ್ರೀಮಿಯಂ ಕ್ವಾಲಿಟಿದಾಗಿರುತ್ತೆ. ಹ್ಯಾಂಡಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಎಲ್ಲ ಪಾತ್ರೆಗಳಲ್ಲೂ ಇಂಡಸ್ ವ್ಯಾಲಿ ಲೋಗೋ ಇರುತ್ತೆ. ಗ್ಯಾಸ್ ಸ್ಟವ್, ಇಂಡಕ್ಷನ್ ಸ್ಟವ್ ಎರಡಕ್ಕೂ ಆಗುತ್ತೆ. ಹಾಗೆ ಇದು ಟ್ರೈಪ್ಲೇ ಬಾಟಮ್ ಬರುತ್ತೆ. ಬಾಟಮ್ ನೋಡಿ ತುಂಬಾ ಚೆನ್ನಾಗಿದೆ. ಏನದು ನ್ಯೂಟ್ರಲ್ ಫ್ಯಾಮಿಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹಾಲು ಕಾಯಿಸ್ಕೋಬೋದು, ಹಾಗೆ ಸೂಪ್ ಮಾಡ್ಕೋಬೋದು, ಮೊಟ್ಟೆ ಬೇಯಿಸ್ಕೋಬೋದು, ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋವಂಥದ್ದು 22 ಸೆಂಟಿಮೀಟರ್ ಇರುವಂಥ ಸಾಸ್ ಪ್ಯಾನು. ತುಂಬಾ ಚೆನ್ನಾಗಿದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ಹ್ಯಾಂಡಲ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹ್ಯಾಂಡಲ್ಸ್ ಅಂತೂ ನೋಡಿ ತುಂಬಾ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ತುಂಬಾ ಯುನೀಕಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು. ಲಿಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹ್ಯಾಂಡಲ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಬಿರಿಯಾನಿ ಎಲ್ಲ ಮಾಡ್ಕೋಬೋದು ಇದರಲ್ಲೂ ಕೂಡ. ಹಾಗೆ ಗ್ರೇವಿಗಳನ್ನ ಮಾಡ್ಕೊಬೋದು. ಸೊ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಪುಟ್ಟು ಫ್ಯಾಮಿಲಿಗೆಲ್ಲ ತುಂಬಾ ಕ್ಯೂಟಾಗಿರುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನನ್ನ ಫೇವ್ರೆಟ್ ಅಂತ ಕೂಡ ಹೇಳ್ಬೋದು. ಈಗ ನೀವು ನೋಡ್ತಾ ಇರುವಂಥದ್ದು 3 ಲೀಟರ್ ಕೆಪಾಸಿಟಿ ಇರುವಂಥ 24 ಸೆಂಟಿಮೀಟರ್ ಇರುವಂಥ ಉರುಳಿ ವಿತ್ ಲಿಡ್ಡು. ನೋಡೋದಕ್ಕಂತೂ ಇದು ತುಂಬಾ ಚೆನ್ನಾಗಿದೆ. ನೋಡಿ, ಲಿಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೂ ಕೂಡ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ನೋಡಿ ಉರುಳಿ ಟೈಪಲ್ಲೇ ಬಂದಿದೆ. ಇದ್ರ ಹ್ಯಾಂಡಲ್ ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿದೆ. ಇದು ಕೂಡ ಟ್ರೈಪ್ಲೇ ಆಗಿರುತ್ತೆ. ಗ್ಯಾಸ್ ಸ್ಟವ್, ಇಂಡಕ್ಷನ್ ಎಲ್ಲದಕ್ಕೂ ಕೂಡ ಆಗುತ್ತೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಇದು ಈಗ ನೀವು ನೋಡ್ತಾ ಇರೋವಂಥದ್ದು ಮಿಕ್ಸಿಂಗ್ ಬೌಲು. ನಾವು ಅಡುಗೆ ಮಾಡಿದಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಕಡಿಮೆ ಸ್ಪೇಸ್ ಹಿಡಿಯುತ್ತೆ ನೋಡಿ. ತುಂಬಾ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದು ಸೆಟ್ ಆಫ್ 3 ಬರುತ್ತೆ. ನನಗೆ ಈ ಥರದ್ದು ನಿಜವಾಗ್ಲೂ ಮುಖ್ಯವಾಗಿ ಬೇಕಿತ್ತು. ಅಡುಗೆ ಮಾಡಿದಾಗೆಲ್ಲ ಫ್ರಿಜ್ಜಲ್ಲಿ ತೆಗೆದಿಡೋದಕ್ಕೆ ಒಂದೊಂದರಲ್ಲಿ ಇಡ್ತಾ ಇದ್ದೆ. ನೋಡಿ ಲಿಡ್ಡೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬೌಲ್ಸ್ ಇದ್ದರೆ ಎಲ್ಲ ಅಡುಗೆಗಳು ಒಂದು ಸಾರಿ ಹಾಕಿ ಫ್ರಿಜ್ಜಲ್ಲಿ ತೆಗೆದಿಟ್ಕೋಬೋದು. ಇದಂತೂ ನನ್ನ ಫೇವ್ರೆಟ್ ಪ್ರಾಡಕ್ಟು. ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ಸ್ಟೀಮರ್ ಇದು ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ. ಇದೊಂದು ಪ್ರಾಡಕ್ಟ್ ಇದ್ದರೆ ನಾವು 3 ಅಡುಗೆಗಳನ್ನ ಒಂದೇ ಸಮಯದಲ್ಲಿ ಮಾಡ್ಕೋಬೋದು. ನಾನಂತೂ ಇದರಲ್ಲಿ ಅನ್ನನೂ ಇದರಲ್ಲೇ ಮಾಡ್ಕೊಳ್ತೀನಿ, ಸಾಂಬಾರು ಇದರಲ್ಲೇ ಮಾಡ್ಕೊತೀನಿ, ಪಲ್ಯ ಕೂಡ ಇದರಲ್ಲೇ ಮಾಡ್ಕೊಳ್ತೀನಿ. ಇದರಲ್ಲಿ 2 ನೋಡಿ ಢೋಕ್ಲಾ ಪ್ಲೇಟ್ಸ್ ಬರುತ್ತೆ. ಹಾಗೆ ಒಂದು ಸ್ಟೀಮರ್ ಪ್ಲೇಟ್ ಬರುತ್ತೆ. 2 ಇಡ್ಲಿ ಪ್ಲೇಟ್ ಬರುತ್ತೆ. ನಾನು ಹೆಚ್ಚಾಗಿ ಯೂಸ್ ಮಾಡೋ ಅಂಥದ್ದು ಈ ಸ್ಟೀಮರ್ ಪ್ಲೇಟು. ಇದೊಂದರಲ್ಲೇ ನಾನು ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ, ಮೊಟ್ಟೆ ಬೇಯಿಸ್ಕೊತೀನಿ, ತರಕಾರಿನೂ ಬೇಯಿಸ್ಕೊತೀನಿ, ಮೊಳಕೆ ಕಾಳುಗಳನ್ನ ಕೂಡ ಬೇಯಿಸ್ಕೊತೀನಿ. ಹಾಗೆ ಇದು ಬಂದು ನಿಮಗೆ ಕಡಾಯಿ ರೀತಿ ಕೂಡ ಯೂಸ್ ಆಗುತ್ತೆ. ತುಂಬಾ ಅಗಲವಾಗಿದೆ. ಬಾಟಮ್ ಬಂದು ಟ್ರೈಪ್ಲೇನಲ್ಲೇ ಬಂದಿದೆ. ತುಂಬಾ ಚೆನ್ನಾಗಿದೆ. ಹೆಚ್ಚಾಗಿ ನಾನು ಈ ಪಾತ್ರೆನ ಯೂಸ್ ಮಾಡ್ತೀನಿ. ನನಗಂತೂ ಇದು ತುಂಬಾ ಇಷ್ಟವಾದಂಥ ಪಾತ್ರೆ ಅಂತ ಹೇಳ್ಬೋದು. ಇದು ಬಂದು ಫ್ರೈ ಪ್ಯಾನು. ಇದು ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು.
ನೋಡಿ ತುಂಬಾ ಚೆನ್ನಾಗಿದೆ ಪ್ಯಾನು. ಇದು ಪೂರ್ತಿ ಟ್ರೈಪ್ಲೇದೇ ಆಗಿರುತ್ತೆ. ನಾವೇನಾದರೂ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ವೆಯ್ಟ್ ಕೂಡ ಅಷ್ಟೇ ಇದೆ, ನೋಡ್ಬೋದು ನೀವು. ರೆಗ್ಯುಲರಾಗಿ ನಾನು ಅಡುಗೆಗಳಿಗೆಲ್ಲ ಇದನ್ನೇ ಯೂಸ್ ಮಾಡೋದು. ಇದು ಕೂಡ ಅಷ್ಟೇ, ಗ್ಯಾಸ್ ಸ್ಟವ್, ಇಂಡಕ್ಷನ್ ಬೇಸ್ ಎರಡಕ್ಕೂ ಕೂಡ ಆಗುತ್ತೆ. ಇದು ಬಿರಿಯಾನಿ ಪಾಟು. ಲಿಡ್ ನೋಡಿ ಗ್ಲಾಸ್ ಅಂತ ಬಂದಿದೆ, ನೋಡ್ಬೋದು ನೀವು. ಟರ್ಬೋ ಕುಕ್ಕು. ಇದು ಕೂಡ ಅಷ್ಟೇ ಟ್ರೈಪ್ಲೇ, ತುಂಬ ಚೆನ್ನಾಗಿದೆ. ನಾನು ಚಿಕನ್ ಗ್ರೇವಿ ಇದಕ್ಕೆಲ್ಲ ಇದನ್ನು ಹೆಚ್ಚಾಗಿ ಬಳಸ್ತೀನಿ. ಇದು ಕೂಡ ಫ್ರೈ ಪ್ಯಾನೇ, 26 ಸೆಂಟಿಮೀಟರ್ದು, ಸ್ವಲ್ಪ ದೊಡ್ಡ ಸೈಜಲ್ಲಿದೆ ಇದು ಇರೋವಂಥದ್ದು. ತುಂಬಾ ಚೆನ್ನಾಗಿದೆ, ಟ್ರೈಪ್ಲೇ ಆಗಿರುತ್ತೆ. ನೋಡಿ ತುಂಬಾ ಅಗಲವಾಗಿದೆ, ನೋಡ್ಬೋದು ನೀವು ಎಷ್ಟು ಅಗಲವಾಗಿದೆ ಅಂತ. ನಾವು ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹುರಿತೀವಿ ಅಂದರೆ ತುಂಬಾ ಸ್ಪೇಸ್ ಇದೆ. ವೆಯ್ಟ್ ಕೂಡ ಅಷ್ಟೇ ಇದೆ. ಇದು ಈಗ ನೀವು ನೋಡ್ತಾ ಇರೋವಂಥದ್ದು 4.3 ಲೀಟರ್ ಕೆಪಾಸಿಟಿ ಇರುವಂಥ ಸ್ಟೀಮರು. ಇದು ಕೂಡ ಅಷ್ಟೇ ನನ್ನ ಫೇವ್ರೆಟ್ ಪ್ರಾಡಕ್ಟು. ಇದರಲ್ಲಿ ನೀವು ನೋಡ್ಬೋದು, ನೋಡಿ ಎಷ್ಟು ರೆಸಿಪಿಗಳನ್ನ ನೀವು ಮಾಡ್ಕೋಬೋದು. ನಾನು ಇದರಲ್ಲಿ ರೈಸ್ ಮಾಡ್ಕೊಳ್ತೀನಿ, ಹಾಗೆ ಕಾಳುಗಳನ್ನ ಸ್ಟೀಮ್ ಮಾಡ್ಕೊಳ್ತೀನಿ, ಬೇಳೆಗಳನ್ನ ಸ್ಟೀಮ್ ಮಾಡ್ಕೊತೀನಿ, ತರಕಾರಿಗಳನ್ನ ಸ್ಟೀಮ್ ಮಾಡ್ಕೊಳ್ತೀನಿ. ಹೆಚ್ಚಾಗಿ ನಾವು ಅಡುಗೆನ ಬೇಯಿಸ್ಕೊಂಡು ಊಟ ಮಾಡೋಕ್ಕಿಂತ ಸ್ಟೀಮ್ ಮಾಡ್ಕೊಂಡು ಊಟ ಮಾಡಿದ್ರೆ ಇದರಲ್ಲಿರುವಂಥ ವಿಟಮಿನ್ಸ್ ಎಲ್ಲ ಹಾಗೆ ಉಳಿಯುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜಿಮ್ಗೆ ಹೋಗುವಂಥವ್ರು ಹಾಗೆ ಸ್ಟೀಮ್ ಮಾಡ್ಕೊಂಡು ಹೆಚ್ಚಾಗಿ ಊಟ ಮಾಡೋವಂಥವ್ರಿಗೆ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ. ಈಗ ನೀವು ನೋಡ್ತಾ ಇರೋವಂಥದ್ದು ಟಾಸ್ಲಾ. ಇದು ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ನೋಡಿ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. 3 ಸೈಜಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು. ಲಿಡ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. 26 ಸೆಂಟಿಮೀಟರ್ ಇದೆ. ಇದು ಟ್ರೈಪ್ಲೇ ಆಗಿರುತ್ತೆ. ವೆಯ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಹಾಗೆ ನಾವು ಇದನ್ನು ಕಡಾಯಿ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ನೋಡಿ. ಲಿಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ಇದರದ್ದೇ ಇನ್ನೊಂದು ಸೈಜ್. ಇದು ಕೂಡ ಅಷ್ಟೇ, ಲಿಡ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕೂಡ ಟ್ರೈಪ್ಲೇನೇ ಆಗಿರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಇದು ಸ್ಮಾಲ್ ಸೈಜ್. 3 ಸೈಜ್ನಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ. ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ನಲ್ಲಿ. ನೋಡಿ, ನೀವು ನೋಡ್ಬೋದು ಎಲ್ಲ ಪಾತ್ರೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಇದೊಂದು 24 ಸೆಂಟಿಮೀಟರ್ ಇರುವಂಥ ಕಡಾಯಿ. ತುಂಬಾ ಕ್ಯೂಟಾಗಿದೆ. ಇದು ಕೂಡ ವೆಯ್ಟ್ ಕೂಡ ಅಷ್ಟೇ ಇದೆ. ಇದು ಕೂಡ ಟ್ರೈಪ್ಲೇ ಆಗಿರುತ್ತೆ, ನೋಡ್ಬೋದು ನೀವು. ನನಗೆ ಹೆಚ್ಚಾಗಿ ದೊಡ್ಡದಾಗಿರುವಂಥ ಕಡಾಯಿಗಳು, ಬಾಣಲಿಗಳು ಅಷ್ಟಾಗಿ ಇಷ್ಟ ಆಗಲ್ಲ. ಚಿಕ್ಕದಾಗಿದ್ರೆ ಇಷ್ಟ ಆಗುತ್ತೆ. ಅಡುಗೆ ಮಾಡೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಕ್ಲೀನ್ ಮಾಡ್ಕೊಳ್ಳೋವಾಗೂ ಪಾತ್ರೆಗಳನ್ನ ಚೆನ್ನಾಗಿ ಅನಿಸುತ್ತೆ. ತುಂಬ ದೊಡ್ಡ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಮತ್ತಿನ್ನೊಂದು, ನಾವು ಚಿಕ್ಕ ಫ್ಯಾಮಿಲಿ 4 ಜನ ಆಗಿರೋದ್ರಿಂದ ನನಗೆ ಈ ಅಳತೆನಲ್ಲಿರುವಂಥ ಪಾತ್ರೆಗಳೇ ಸಾಕಾಗಿದೆ. ಇದೀಗ ನೀವು ನೋಡ್ತಾ ಇರೋವಂಥದ್ದು ಕುಕ್ಕರು. 3.5 ಲೀಟರ್ ಕೆಪಾಸಿಟಿ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಕುಕ್ಕರ್ ಕ್ವಾಲಿಟಿ. ಇದು ನೀವು ನೋಡ್ತಾ ಇರೋವಂಥದ್ದು ಬಂದು 3.5 ಲೀಟರ್ ಕೆಪಾಸಿಟಿ ಇರುವಂಥದ್ದು. ತುಂಬಾ ಚೆನ್ನಾಗಿದೆ. ಇದು ಕೂಡ 5 ಇಯರ್ಸ್ ವಾರಂಟಿ ಬರುತ್ತೆ. ಇದಕ್ಕೂ ಕೂಡ ಟ್ರೈಪ್ಲೇ ಆಗಿರುತ್ತೆ. ನೀವು ನೋಡ್ತಾ ಇರೋವಂಥದ್ದು ಬಂದು 5 ಲೀಟರ್ ಕೆಪಾಸಿಟಿ ಇರುವಂಥ ಕುಕ್ಕರು ನೋಡಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ಟ್ರೈಪ್ಲೇ ಆಗಿರುತ್ತೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಗ್ಯಾಸ್ ಸ್ಟವ್, ಇಂಡಕ್ಷನ್ ಎರಡಕ್ಕೂ ಆಗುತ್ತೆ. ಹ್ಯಾಂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. 5 ಇಯರ್ಸ್ ವಾರಂಟಿ ಜೊತೆಗೆ ಬರ್ತಾ ಇದೆ ಈ ಕುಕ್ಕರು. ಇದು ನೀವು ನೋಡ್ತಾ ಇರೋವಂಥದ್ದು ಸಾಸ್ ಪ್ಯಾನು. ತುಂಬಾ ಚೆನ್ನಾಗಿದೆ. ಇದು ಕೂಡ 1 ಲೀಟರ್ ಕೆಪಾಸಿಟಿ. ಟ್ರೈಪ್ಲೇ ಬಾಟಮ್ ಆಗಿರುತ್ತೆ. ಪ್ರೀಮಿಯಂ ಕ್ವಾಲಿಟಿದಿದೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಈ ಪ್ರಾಡಕ್ಟ್ ನೀವೇನು ನೋಡ್ತಾ ಇದ್ದೀರಾ, ಬಿರಿಯಾನಿ ಪಾಟು 6.5 ಲೀಟರ್ ಕೆಪಾಸಿಟಿ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಇದಂತೂ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. 8 ಜನಕ್ಕೆ ಇದರಲ್ಲಿ ಅಡುಗೆ ಮಾಡ್ಕೋಬೋದು ನೋಡಿ. ಲಿಡ್ ಅಂತೂ ತುಂಬಾ ಚೆನ್ನಾಗಿದೆ.
ಪಾತ್ರೆ ಕೂಡ ಅಷ್ಟೇ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಪಾತ್ರೆಗಳಲ್ಲಿ ಯಾವುದೇ ರೀತಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪಾತ್ರೆ ಕೂಡ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಕೂಡ ಟ್ರೈಪ್ಲೇ ಆಗಿದೆ, ನೋಡ್ಬೋದು ನೀವು ಎಷ್ಟು ಅಗಲವಾಗಿದೆ. 8 ಜನಕ್ಕೆ ನಾವು ಇದರಲ್ಲಿ ಅಡುಗೆ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ಹ್ಯಾಂಡಲ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸರ್ವ್ ಮಾಡೋವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಲುಕ್ ವೈಸ್ ಅಂತೂ ವೆಯ್ಟ್ ಕೂಡ ಪಾತ್ರೆದು ಅಷ್ಟೇ ಇದೆ, ನೋಡ್ಬೋದು ನೀವು. ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಇದು ಕೂಡ ನನ್ನ ಫೇವ್ರೆಟ್ ಕಿಲ್ವೆ ಪಾತ್ರೆಗಳಲ್ಲಿ ಇದು ಕೂಡ ಒಂದು. ಸರ್ವ್ ಮಾಡುವಾಗ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಈ ಪಾತ್ರೆಗಳ ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಈ ಪಾತ್ರೆಗಳಿಗೆಲ್ಲ ನಾವು ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಲೈಫ್ ಟೈಮ್ ಬಾಳಿಕೆ ಬರುತ್ತೆ. ನಮ್ಮ ನಂತರ ನಮ್ಮ ಮಕ್ಕಳು ಕೂಡ ಈ ಪಾತ್ರೆಗಳನ್ನ ಯೂಸ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಕೆಳಗಡೆ ಬಿದ್ದರೂ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಲ್ಲ, ತಗ್ಗೋಗಲ್ಲ, ಏನು ಕೂಡ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಪಾತ್ರೆಗಳು. ಈ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಅಡುಗೆ ಬೇಗ ಸೀದೋಗಲ್ಲ, ಅಡುಗೆ ಬೇಗ ತಳ ಹಿಡಿಯೋದಿಲ್ಲ. ಹಾಗಾಗಿ ನನಗೆ ಈ ಪಾತ್ರೆಗಳು ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಇದಿಷ್ಟು ನನ್ನ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಪಾತ್ರೆಗಳ ಕಲೆಕ್ಷನ್ಸು. ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಪಾತ್ರೆಗಳಲ್ಲಿ ಯಾವುದೇ ರೀತಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇರಲ್ಲ, 100% ಹೈಜೆನಿಕ್ ಆಗಿರುತ್ತೆ. ಪಾತ್ರೆಗಳಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಲೈಫ್ ಟೈಮ್ ಬಾಳಿಕೆ ಬರುತ್ತೆ, ಅಷ್ಟು ಚೆನ್ನಾಗಿದೆ ಪಾತ್ರೆಗಳು. ನಿಮ್ಗೇನಾದರೂ ಈ ಪಾತ್ರೆಗಳಲ್ಲಿ ಯಾವುದಾದ್ರೂ ಪಾತ್ರೆಗಳ ಲಿಂಕ್ ಬೇಕು ಅಥವಾ ನೀವು ಈ ಪಾತ್ರೆಗಳನ್ನೆಲ್ಲ ಬೈ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ಹಾಗೆ ವಿಡಿಯೋ ಮೇಲೆ ಟ್ಯಾಗ್ ಕೂಡ ಮಾಡಿರ್ತೀನಿ. ನಿಮಗೆ ವಿಡಿಯೋ ಮೇಲೆ ನಿಮಗೆ ಪಾತ್ರೆಗಳು ಕೂಡ ಕಾಣಿಸ್ತಾ ಇರುತ್ತೆ. ಅಲ್ಲಿ ನೀವು ಆ ವಿಡಿಯೋ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ಅಲ್ಲಿ ಡೈರೆಕ್ಟಾಗಿ ಆರ್ಡ್ರ್ ಮಾಡಿಕೊಂಡು ಪಾತ್ರೆಗಳನ್ನ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ಬ್ಲ್ಯಾಕ್ ಫ್ರೈಡೇ ಆಫರ್ ಕೂಡ ನಡೀತಾ ಇದೆ, ಜೊತೆಗೆ 40% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಂಜುಳಾ ಅನ್ನೋ ನನ್ನ ಕೂಪನ್ ಕೋಡ್ ಹಾಕಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಾದರೆ ಇನ್ಯಾಕೆ ತಡ, ಈಗಲೇ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಪಾತ್ರೆಗಳಿಗೆ ಸ್ವಿಚ್ ಆಗಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.